ಬೆಳಗ್ಗೆ ಕರಿತೀವಿ ಎದ್ದಳ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ. ಅಮ್ಮನ ಬಿಟ್ರೆ ಕೈ ಚೀಪ್ಕೊಂಡು ಮಲ್ಕೊಳ್ಳೋ ಥರ ಇದೆಯಾ? ಎದ್ದಳಲೇ. ಇನ್ನೂ ಬೆಳಗ್ಗೆನೇ ಆಗಿಲ್ಲ. ಎಲ್ಲರೂ ಎದ್ದಳಕ್ಕೆ ಮುಂಚೆ ಹೊರಗಡೆ ಹೋಗಿ ಬರೋಣ ಬಾ. ಇವನ್ಗೇನು ಹುಚ್ಚ, ಇನ್ನು ಬೆಳಗ್ಗೆ ಆಗಿಲ್ಲ. ಈ ಚಳಿಲಿ ಬೆಳಿಗ್ಗೆನೆ ಒಳ್ಳೆ ಪ್ರಾಣ ತೆಗಿತಾವನೆ. ಅಲ್ಲ ಯಾಕಮ್ಮ ಟೀ ಕೊಡೋದ್ರು ಹಿಂಗ ಆಡ್ತಿದ್ಯಾ? ಬ್ರಷ್ ಪೇಸ್ಟ್ ಜಾಸ್ತಿ ಹೇಳಿದ್ರೆ ನಾವ್ ಹೆಂಗ್ ತಗೊಳ್ಳೋದು? ಒಬ್ಬ ಡ್ರೈವರ್ ಫೀಲಿಂಗ್ ನೀನ್ ಅರ್ಥನೇ ಮಾಡ್ಕೊಳ್ತಿರ್ವಲ್ಲ. ಹೌದು, ಅವ್ರು ಓಡ್ ಬಂದ್ರೆ 1 ವಾರ ಆಗತ್ತೆ. ಬಿಡು ನೋಡ್ಕೊಳ್ಳೋಣ. ನಾನ್ ಬೇಗ ಬರ್ತೀನಲ್ಲ, ಅರ್ಥ ಆಯ್ತು. ಗೊತ್ತಾಯ್ತಲ್ಲ, ಹೋಗಲೇ. ಏನಣ್ಣ ಬೆಳಿಗ್ಗೆನೆ ಅಲ್ಲೂಸ್ದೆಲ್ಲ ಟೀ ಕುಡಿಯೋ ತರ ಇದೆ? ಟೀ ಅಲ್ಲಲೇ, ಹಾರ್ಲಿಕ್ಸ್. ಕಲ್ಸೋ ಟೈಮಲ್ಲಿ ಯಾಕೋ ಬಂದು ಹಾಳು ಮಾಡ್ತೀಯಾ? ಯಾಕೋ ನಗ್ತಿದ್ಯಾ? ಇಲ್ಲ, ನೀವ್ ಹಾರ್ಲಿಕ್ಸ್ ಕುಡಿಯೋ ವಿಷಯ ಅವ್ರ ಅಪ್ಪನ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ನೆನ್ಸ್ಕೊಂಡೆ, ಅದಕ್ಕೆ ಹೊಸ್ದಾಗ್ ಬಂದಿರೋ ನೀನ್ ಹೇಳಿದ್ರೆ ಅವ್ರು ನಂಬ್ತಾರೆ ಅನ್ಕೊಂಡಿದ್ಯಾ? ಇವ್ರು ನಂಬೋದಿಲ್ಲ, ಆದ್ರೆ ನೀವ್ ರೇಡಿಯೇಟರ್ಗೆ ನೀರ್ ಹಾಕೋದು, ನೀರ್ ಹಾಕಿ ಗಾಡಿ ಓಡಿಸೋದು ನಮ್ ಮ್ಯಾನೇಜರ್ ಹತ್ರ ಹೇಳಿದ್ರೆ ಅವ್ರು ನಂಬ್ತಾರಲ್ಲ. ಲೇ, ನೀನ್ ಕಂಡಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ ಚೆಕಿಂಗ್ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ? ನನ್ನೇ ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ನಿಮ್ ಹಾರ್ಲಿಕ್ಸ್ ಮ್ಯಾಟ್ರ್ ಅವ್ರ ಅಪ್ಪನ ಹತ್ರ ಹೇಳ. ಹಾಳು ಮಾಡೋದು ಯಾಕೋ ಹಿಂಗ್ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಕಲ್ಸ್ಕೊಂಡ್ ಕುಡಿಯೋಣ, ಇಲ್ಲ ಹಾರ್ಲಿಕ್ಸ್ ಹಂಗೆ ತಿನ್ನೋಣ ಅಂತ ಮಾತಾಡ್ತಿದ್ದೆ. ಹೌದು ಪರಮೇಶಣ್ಣ, ಹಾಲು ಇವತ್ತು ಸ್ವಲ್ಪ ಕಡಿಮೆ ಇದೆ. ಹುಷಾರಿಲ್ಲ, ಹತ್ರ ಸೇರೋ ಸಮಯ ಬಂದಿರುತ್ತೆ, ಅದಕ್ಕೆ ಹಾಲು ಕಡಿಮೆ ಆಗಿದೆ. ಸರಿ ಸರಿ ಸರಿ, ಸಾಯಂಕಾಲ ಮತ್ತೆ ಬೇಕಾದ್ರೆ ತಂದ್ಕೊಡ್ತೀನಿ. ನೋಡಿದ್ಯಲ್ಲ, ಅದಕ್ಕೆ ಅಷ್ಟೊಂದು ಫೀಲಿಂಗ್ಸ್ ಇರುತ್ತೆ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ತಾರೆ. ಏನ್ ಹೊಸ ಕಂಡಕ್ಟ್ರೆ, ಊರೆಲ್ಲ ಇಷ್ಟ ಆಯ್ತಾ? ಏನ್ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವರ್ಲ್ಡ್ ಮ್ಯಾಪ್ ಇಂದ ಎತ್ಬಿಡ್ತಾರಾ? ಲೈ, ಇನ್ನೂ ಲೇಟ್ ಮಾಡಿದ್ರೆ ಅಲ್ಲಿ ಬರೋದು ಇಲ್ಲೇ ಬಂದ್ಬಿಡುತ್ತೆ. ಹುಷಾರಣ, ಆನೆ ಬಂದು ತುಳಿದ್ಬಿಟ್ಟಾತು. ಆನೆ ತುಳಿದಾಕುತ್ತಾ? ನಾವ್ ಹಾಕಾದ್ಮೇಲೆ ಆನೆ ತುಳಿದ್ರೇನೋ ಗೂನೆ ತುಳಿದ್ರೇನೋ ಎಲ್ಲ ಒಂದು ಟೀ ಕುಡಿಯೋಣ. ಬಂತು ಬಂತು, ಇನ್ನೇನು ಬಂತು, ಇಲ್ಲೇ ಬಂತು. ಏಯ್, ನೀನ್ ಯಾಕೋ ನನ್ನ ಹಿಂದೆ ಬರ್ತಾ ಇದ್ಯಾ? ನೀನ್ ಬೇರೆ ಎಲ್ಲಾದ್ರೂ ಹೋಗಿ ನಿನ್ ಮ್ಯಾಟ್ರಿಗೆ ಜಾಗ ನೋಡ್ಕೊಳ್ಳೋ. ಮ್ಯಾಟ್ರಾ? ಇಲ್ಲಿ ಮ್ಯಾಟ್ರ್ ಇದೆಯಣ್ಣ? ನೀನ್ ನನಗಿಂತ ಭಯಂಕರವಾಗಿದ್ಯಾ ಕಣಲೆ. ಇದಕ್ಕೇನೆ ಬೆಳಗ್ಗೆನೆ ಎದ್ದು ನಾವ್ ಇಲ್ಲಿಗೆ ಬಂದಿರೋದು, ಗೊತ್ತಾಯ್ತಾ? ಅಂದ್ರೆ ಟಾಯ್ಲೆಟ್ ಕೇಳ್ತೀಯಾ? ಇಲ್ಲಿ ಇದೇ ಟಾಯ್ಲೆಟ್. ಇಷ್ಟು ದೊಡ್ಡ ಟಾಯ್ಲೆಟ್ ನ ಎಲ್ಲಾದ್ರೂ ನೋಡಿದ್ಯಾ ನೀನು? ಅಣ್ಣ, ಮತ್ತೆ ನೀರು? ಸುಬ್ಬಯ್ಯ, ಅಲ್ಲಿ ನೋಡಲೇ, ಅಲ್ಲಿ ನೀರಿದೆ ಅಲ್ವಾ? ಅದು ಸಾಕಾಗಲ್ವಾ? ಅಯ್ಯಯ್ಯೋ, ಯಾಕೋ ಹಿಂದಿ ಮಾತಾಡ್ತಿದ್ಯಾ? ಅಣ್ಣ, ನಾನೇನ್ ಹಿಂದಿ ಮಾತಾಡಿಲ್ಲ, ನನ್ ಕಷ್ಟ ಯೋಚನೆ ಮಾಡ್ದೆ. ಇಲ್ಲಿ ನೋಡಲೇ, ಕಷ್ಟ ನೆನ್ಸ್ಕೊಂಡ್ರೆ ಕಕ್ಕಾಗೂ ಹೋಗಕ್ಕಾಗಲ್ಲ. ಸುಮ್ನೆ ಇಲ್ಲಿ ನಿಂತ್ಕೊಬಿಡ, ಆ ಕಡೆ ಹೋಗಪ್ಪ. ಉಡ್ದಾಗಿಂದ ಇದೇ ಮೊದಲನೇ ಸರಿ ಹೊರಗಡೆ ಹೋಗ್ತಿರೋ ತರ ಆಡ್ತಾವನೆ. ಅಯ್ಯೋ, ಏನ್ ಬರ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಂದೇನೋ ಇದು, ಪಕ್ಕದಲ್ಲೇ ಬಂದು ಕುತ್ಕೊಳ್ತೀಯಾ? ಆ ಕಡೆ ಹೋಗ. ಎಲ್ಲ ಜಾಗ ಒಂದೇ ತರ ಇದೆ, ಇಲ್ಲೇ ಕುತ್ಕೊಳ್ಳೋಣ. ಗಾಳಿ ಕುಡಿಯೋಣಂತ ಬಂದೆ, ನೀವ್ ಅನ್ಕೊಂಡಿರೋ ತರ ಏನೂ ಇಲ್ಲ. ಒಳ್ಳೆ ಗಾಳಿ, ಒಳ್ಳೆ ಕ್ಲೈಮೇಟ್. ನೋಡ್ಬಿಟ್ರ? ನೋಡಿರಲ್ಲ. ಈಗೇನ್ ಮಾಡೋದು? ಸರಿ, ಒಂದಿನ ಮಾಡಿಲ್ಲ ಅಂದ್ರೆ ಏನಾಗಲ್ಲ, ಊರು ಹೋಗಿ ನೋಡ್ಕೊಳ್ಳೋಣ. ಸ್ನಾನ ಮಾಡ್ಬಿಡೋಣ. ಬೇಡ ಬೇಡ, ಏನಿಸ್ ತಣ್ಣಗಿದೆ. ಬರೀ ಮುಖ ಮಾತ್ರ ತೊಳ್ಕೊತೀನಿ. ನಮಸ್ಕಾರ ಸರ್. ಏನ ಕರಿಯ ಹೊಸಬಾನ? ಹೌದಾ, ನೆನ್ನೆ ಬಂದವನೇ ಹೊಸ ಕಂಡಕ್ಟ್. ಏನೋ ಕೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ಯಾ? ನಾನು ಕೇಳ್ತೀನಿ, ನೀವ್ ಹೇಳಿ. ಏನಪ್ಪಾ ಸೋಮೆ, ವಿಡಿಯೋ ಮಾಡೋನ್ಗೆ ಡ್ಯಾಮ್ ಅಲ್ಲೇನಪ್ಪ ಕೆಲ್ಸ? ಎಲ್ಲ ಇದಕ್ಕೇನೆ. ಅವ್ರ ಟೆರರ್ ಅನ್ಸುತ್ತೆ. ಅವನು ಮಾತಾಡೋದು ಸ್ವಲ್ಪ ಹಾಗೇನೆ, ಆದ್ರೆ ತುಂಬಾ ಮುಗ್ಧ. ಇಲ್ಲಣ್ಣ, ದಿಢೀರಾಗಿ ನೀರಿಂದ ಬಂದಿದ್ದು ನಾನು ನೋಡಿ ಎದುರ್ಕೊಂಡೇ ಬಿಟ್ಟೆ. ಅವನಿಗೆ ಈ ಡ್ಯಾಮು ಒಂಥರ ಮನೆ ಇದ್ದ ಹಾಗೆ. ಇವನ ಅಪ್ಪ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ರು. ಅವರು ತೀರ್ಕೊಂಡ್ಮೇಲೆ ಇವನೇ ಈ ಡ್ಯಾಮ್ಗೆ ಆಪರೇಟರ್ ಆಗಿದ್ದಾನೆ. ನೀವೇನ್ ಚೆಂದ ಕೇಳ್ಕೊಂಡ್ ಬರ್ತಾ ಇದ್ದೀರಾ? ತೋಟದಲ್ಲಿ ಸ್ವಲ್ಪ ಕೆಲಸ ಐತಪ್ಪ, ಅದನ್ನ ಮುಗಿಸ್ಕೊಂಡು ಹಾಗೆ ಬಂದೆ. ಏನೋ ಕಂಡಕ್ಟರ್ಗೆ ಚಳಿಗೆ ಮೈ ನಡುಗ್ತಾ ಇದೆ ಅನ್ಸುತ್ತೆ. ಹಂಗೆಲ್ಲ ಏನು ಇಲ್ಲ ಅಣ್ಣ, ಇವಾಗ ನೋಡಿ ಡೈ ಹೊಡಿತೀನಿ. ಸ್ನಾನ ಎಲ್ಲ ಊರಲ್ಲೇ. ಏಯ್ ಸಾಮಿ, ಸಾಮಾನೆಲ್ಲ ಗಟ್ಟಿಯಾಗಿ ಕಟ್ಟು, ಇಲ್ಲ ಅಂದ್ರೆ ಬಿಚ್ಚೋಗ್ತಾವ ಕಣಲೇ. ನಿನ್ ಬಸ್ ಬಿದ್ದೋದ್ರು ನನ್ ಸಾಮಾನ್ ಕೆರಡೆ ಬಿಡಲ್ಲ, ಹಂಗ್ ಕಟ್ ತಿನ್ಕೊಳ. ಬಾಂಡ್ಲಿ ತಲೆ ಅವನೇ, ಸುಮ್ನೆ ಯಾಕೆ ವೇಸ್ಟ್ ಆಗಿ ನಿಂತಿದ್ಯಾ? ಮೇಲೋಗಿ ಕಟ್ಟೋದಕ್ಕೆ ಅವ್ನಿಗೆ ಸಹಾಯ ಮಾಡ್ಬೋದಲ್ವಾ? ನನ್ಗೆ ಬೆವ್ರು ಕಾಯಿಲೆ ಅಂತ ಒಂದಿದೆ ಅಣ್ಣ, ಸಣ್ಣ ಕೆಲ್ಸ ಮಾಡಿದ್ರು ಬುದು ಬುದು ಅಂತ ಬೆವ್ರು ಬರುತ್ತೆ. ಮತ್ತೆ ನಿನ್ ಮದ್ವೆ ಮಾಡ್ಕೊಳ್ತಾ ಇರೋದೇ ಒಳ್ಳೇದು ಕಣ. ಯಾಕಣ? ಇಲ್ಲ ಅಂದ್ರೆ ಈ ಊರವರೆಲ್ಲ ಗಬಗಬ ಅಂತ ತಿನ್ಕೊಂಡ್ಬಿಡ್ತಾ ಇದ್ರು. ಅಣ್ಣನ ಅಕೌಂಟ್ ಅಲ್ಲಿ ಟೀ ಹೇಳ. ನಿನ್ ತರನೇ ಒಂದ್ ಬಿಟ್ಟಿ ಗಿರಾಕಿ ಬರ್ತಾಯ್ತು ನೋಡು. ಲೇ, ಈ ಊರಲ್ಲಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ಮಾತ್ರ ಈ ಬಸ್ ಹತ್ತುತ್ತಾರೆ. ಈ ಬಸ್ನ ನನ್ ಪ್ರೆಸಿಡೆಂಟ್ ಆದ್ಮೇಲೆ ತಗೊಂಡ್ ಬಂದಿದ್ ಕಣ್ರೋ, ಮರ್ಯಾದೆ ಬಿಟ್ಟವನೆ. ನನ್ ಜೀಪ್ನ ಹತ್ತೋದ್ ಬಿಟ್ಬಿಟ್ಟು ಈ ಬಸ್ ಹತ್ತಿ ಊರ್ನೆಲ್ಲ ಸುತ್ತಾಡ್ಕೊಂಡ್ ಬರ್ತೀರಾ. ಊರಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಈ ಬಸ್ ತಗೊಂಡ್ ಬಂದು ಹಾಳು ಮಾಡ್ಬಿಟ್ರು.
ಈ ಊರಿಗೆ ಬಸ್ ಬಂದ್ಮೇಲೆ ಇಡೀ ಊರೇ ಹಾಳಾಗೋಯ್ತು. ಹೌದೌದು, ಈ ಊರಲ್ಲಿ ನಿಂಗೆ ನಮಸ್ಕಾರ ಮಾಡ್ಕೊಂಡೆ ಕೂತಿರ್ತಾರೆ ಎಲ್ಲಾರು. ನೀವ್ ಹಾಕೋದಿಲ್ಲ ಕಣ. ಹೋಗ್ಲಿ, ಎಲೆಕ್ಷನ್ ಅಲ್ಲಿ ವೋಟ್ ಆದ್ರೂ ಹಾಕ್ತೀರಾ? ಬರೀ 15 ವೋಟ್ ಹಾಕಿದೀರಾ. ಅಯ್ಯೋ ಅದನ್ ಬಿಡಿಯಣ, ಎಲ್ಲಾರು ಕೈ ಕಾಲ್ ಹಿಡಿದು ನಮ್ ಜೀಪ್ ಹತ್ತೋ ಕಾಲ ಹೋಗಿ. ಈಗ ಒಬ್ನು ಕೂಡ ನಮ್ ಜೀಪ್ ಹತ್ತ ಇಲ್ಲಣ್ಣ. ಏಯ್, ಅವ್ನ್ ಕೈ ಹಿಡ್ಕೊಂಡು ಹೋಗಿ ಜೀಪ್ ಹತ್ತಿಸ್ರೋ. ಯೋ ಜೀಪಲ್ ಹತ್ತ, ಜೀಪಲ್ ಹತ್ತೋ ಅಂತ ಬಾ ಅಂತ ಹೇಳ್ತಾ ಏನಣ್ಣ ಕಣ್ ಮುಂದೆನೆ ಈ ತರ ಅಕ್ರಮ ನಡೀತಿದೆ, ನೋಡ್ಕೊಂಡು ಸುಮ್ನೆ ಇದೀರಾ? ನಾನ್ ತಿರ್ಕೊಳ್ಳೋಣ ಅಂತದ್ದೆ, ಇವರೇ ಮಾತ್ ಕೇಳ್ತಾ ಇಲ್ಲ. ಇದನ್ನ ಹಿಡ್ಕೋಣ. ಏ ಚುಬ್ಬು ಬೇಡಪ್ಪ. ಅಣ್ಣ ಬಿಡಿ ಅಣ್ಣ. ಲೇ, ಆಗ್ಲಿಲ್ಲ ಅಂದ್ರೆ ಕರಿಯೋ. ಯಾರನ್ನ? ದೇವ್ರನ್ನ. ಅವರೇ ಇವನ್ನ ಕಾಪಾಡ್ಬೇಕು. ಅಯ್ಯಯ್ಯೋ, ಜಗಳ ನೋಡಿದ್ರೇನೆ ನನ್ ಬೆವ್ರ್ತೀನಣ್ಣ. ಬಿಡಿಯಣ್ಣ ಪಾಪ ಅಣ್ಣ, ನಾವೆಲ್ಲ ಒಂದೇ ಮೋಟ್ರ್ ಲೈನ್ ಅಲ್ಲಿ ಇದೀವಿ. ನಮ್ದು ದೊಡ್ಡ ಮೋಟ್ರು, ನಿಮ್ದು ಸ್ವಲ್ಪ ಚಿಕ್ಕ ಮೋಟ್ರು. ಏನ ಚಿಕ್ಕ ಮೋಟ್ರು ದೊಡ್ಡ ಮೋಟ್ರು? ಆವಾಗ್ಲೇ ದೊಡ್ಡದಾಗಿ ಇರೋ ತರ ಹೋದ, ಈಗ ನೋಡಿದ್ರೆ ಅಲ್ಲಿ ಕೇಳ್ಕೊಳ್ತಾವನಲ್ಲ. ಅಣ್ಣ ನಿಮ್ ನನ್ಗೆ ಅಣ್ಣನ್ ತರ, ಇವ್ರು ನಮ್ಗೆ ಅಪ್ಪನ್ ತರ. ಬಿಡಿ ಅಣ್ಣ. ಹೇಯ್, ನೀನ್ ಬೇಕಾದ್ರೆ ಅಪ್ಪ ಅಂತ ಕರಿ, ನನ್ಗೊಬ್ನೇ ಅಪ್ಪ. ಹೋಗ ಕೆಲ್ಸ ನೋಡ್ಕೊಂಡು. ಬಿಡು ಅಂದ್ರೆ ನೀವ್ ಅತ್ತಿ ದೊಡ್ಡವ್ರು. ಹುಷಾರ, ತಿಂಗಳಿಗೆ 2 ರಕ್ತ ನೋಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಾ? ಅಪ್ಪ ದೇವ್ರಿನ ಚೆನ್ನಾಗಿಟ್ರಲ್ಲ, ನೋಡ್ಕೊಂಡು ಹತ್ತಿ. ಚರ್ಚೆಲ್ಲ ಕ್ಲೀನ್ ಮಾಡಕ್ಕೆ ಮಾಡ್ದ. ಕೋಪ ಒಳ್ಳೇದಲ್ಲ, ಹೋಗು. ಅವ್ರ ಬಾಯಲ್ಲಿ ಹೇಳ್ದ, ನನ್ನ ಕೈಲಿ ಹೇಳ್ದೆ. ಹೋಗಲೇ, ಹೋಗಿ ಎಲ್ಲರೂ ಹೋಗಿ. ಫಾದರ್ ಅವ್ನ್ ಬೇಗ ಮನೆ ಸೇರ್ಕೊಳಕ್ ಹೇಳಿ. ಸ್ವಾಮಿ ಹೋಗಪ್ಪ, ಹೋಗ್ ಕೆಲ್ಸ ನೋಡು. ಅಪ್ಪ ಕೇಳಿ, ನಾನು ಬೆವ್ರನೆ ಸುಸ್ತಾಗೋಗ್ಬಿಟ್ಟಿದೀನಿ, ಸ್ವಲ್ಪ ಸುಮ್ನೆ ಇರಪ್ಪ. ಹೊಸ ಕಂಡಕ್ಟರ್. ಹೌದು ಫಾದರ್. ಟಿಕೆಟ್ 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 ಏನು ಟಿಕೆಟ್ ಟಿಕೆಟ್ ಕಡೆ ಬಂದಿಲ್ಲ. ರೆಕಮೆಂಡೇಶನ್ ಇದ್ರೆ ಮಾತ್ರ ಬರೋದು. ಕೆಲಸ ಇದೆ ಗೊತ್ತಾ? ಪ್ರೀತಿಯ ಫಾದರ್, ಕರ್ತರಿಗೆ ನಮಸ್ತೆ. ನಮಸ್ತೆ. ನಾನಿನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗೋ ತರ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ. ಸಂಜೆ 6 ಗಂಟೆ ತನಕ ಚೆನ್ನಾಗೇ ಇರುತ್ತೆ. ದೇವ್ರೇ, ಇವನು ಯಾರು ಕುಡ್ಕೊಂತಾರ ಅವನೇ? ಲೈ, ಎಲ್ರು ಬಸ್ಸಿಗೆ ಹತ್ತಿದಾರಾ? ಹೋಗ್ಬೋದನಲ್ಲೇ? ಒಂದ್ ನಿಮಿಷ ಇರಿ, ಕಲ್ಯಾಣಿ ಇನ್ನೂ ಬಂದಿಲ್ಲ. ಏ ಕಲ್ಯಾಣಿ, ಬೇಗ ಬಾರೆ. ಬರ್ತಿದೀನಿ. ಬಾ ಬೇಗ ಬಾರೆ. ಬಂದೆ. ಹೋಗೋಣ. ಸದ್ಯ ಕಲ್ಯಾಣಿನ ಕಂಬಿ ಕಾಪಾಡ್ಬಿಡ್ತು. ನೀನ್ ಯಾಕೋ ಏನು ಹಿಡ್ಕೊಳ್ತಾ ಹಂಗೆ ನಿಂತಿದ್ಯಾ? ಕಂಬಿ ಹಿಡ್ಕೊಳ್ಳಲೇ. ಇಲ್ಲ ಅಣ್ಣ, ದಿಢೀರಂತ ಬಸ್ ಮೂವ್ ಮಾಡಿದ್ರಲ್ಲ, ಅದಕ್ಕೆ. ಹೋಗೋಣ ರೈಟ್. ನೀವೆಲ್ಲೋಗ್ಬೇಕು? ಒಂದ್ ಪೀಣ್ಯ ಅಲ್ಗ ಓನ್ಲಿ 26 ರೂಪೀಸ್. ಸುಬ್ಬಯ್ಯ, ಬಸ್ ಸ್ಟ್ಯಾಂಡ್ ಬಂದ್ವಿ. ಹೌದು, ಬಸ್ ಸ್ಟ್ಯಾಂಡ್ ಬಂತು. ಹಾಗಾದ್ರೆ ನಾನು ಹೋಗ್ತೀನಿ. ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. 50 ರೂಪಾಯಿ ಬಾಕಿ ಕೊಡಿ. ಏನ್ರಿ, 1 ರೂಪಾಯಿ ತಾನೇ ಕೊಡ್ಬೇಕು? ಇವಾಗ ನೆನ್ಪಾಯ್ತಾ? ಕೇಳಲಿಲ್ಲ ಅಂದ್ರೆ ಹಾಗೆ ಇಟ್ಕೋತೀರಾ? ಈ ಕಾಲದಲ್ಲಿ ಭಿಕ್ಷುಕನ್ಗೂ 1 ರೂಪಾಯಿ ಬೇಕಾಗಿಲ್ಲ. ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಹೌದು, 1 ರೂಪಾಯಿಗೆಲ್ಲ ಲೆಕ್ಕ ತೋರಿಸಿ ಒಂದು ದೊಡ್ಡ ಮನೆ ಕಟ್ಕೊಡಿ. ಇಲ್ಲಿ ನೋಡಿ, ಪಂಚಾಯತಿ ಮಾಡಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಇರ್ರಿ, ಹುಡುಕ್ಬಿಟ್ಟು ಕೊಡ್ತೀನಿ. ಅಯ್ಯೋ, 1 ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ? ಹಲೋ ರಾಜಾ, ಬಂದ್ಬಿಡು. ನೀವು ಹುಡುಕ್ತಾ ಇರಿ, ನಾನು ಹೋಗ್ತೀನಿ. ಅಯ್ಯೋ ಇರ್ರಿ, ಕೊಡ್ತೀನಿ. ಅಲ್ಲಿ ಆಫೀಸರ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಣ್ಣ, ಏನಲ್ಲೇ ಕಾಸಿನ ಹುಡುಗ ಲವ್ ಅಲ್ಲೇ? ಇಲ್ಲ ಅಣ್ಣ, ಸ್ವಲ್ಪ ಚಿಲ್ರೆ ನೋಡ್ಕೊಂಡು. ಇಲ್ಲ ಅಂದ್ರೆ ಈ ಊರ್ನವರು ದೊಡ್ಡದಾಗ ಸೀನ್ ಮಾಡ್ಬಿಡ್ತಾರೆ. ಏನು ಇಲ್ಲ ಅಣ್ಣ. ಸರಿಯಾಗಿ ವಿಸಲ್ ನ ಬಾಯಲ್ಲಿಟ್ಟು ಊದೋದೇ ಕಲ್ತಿಲ್ಲ. ಹಿಡ್ಕೋ. ಯಾರು? ಸುಬ್ಬುನಾ? ಹೌದಮ್ಮ, ನಾನೇ ಮಾತಾಡ್ತಿರೋದು. ಏಯ್, ನಿನ್ ಹೆತ್ತ ತಾಯಿಗೆ ಮಿಸ್ ಕಾಲ್ ಕೊಡ್ತೀಯನೋ? ಇಲ್ಲಮ್ಮ, ಅಲ್ಲಿ ಸಿಗ್ನಲ್ಲೇ ಇಲ್ಲ. ಆಮೇಲೆ ಮಾಡೋಣ ಅನ್ಕೊಂಡೆ. ನಾನು ಉಳ್ಕೊಂಡಿರೋ ಊರಲ್ಲಿ ನೆಟ್ವರ್ಕ್ ಒಂಚೂರು ಇಲ್ಲ ಅಮ್ಮ. ಅದ್ ಸರಿ, ಇಳ್ಕೊಳಕ್ ಜಾಗ, ಊಟ ಎಲ್ಲ ಸರಿ ಇದೆ ತಾನೆ? ನಿನ್ ಊಟಕ್ಕಿನ್ನ ಚೆನ್ನಾಗಿದೆ ಅಮ್ಮ. ಏಯ್, ಏನೋ ಹೇಳ್ದೆ? ಸುಮ್ನೆ ಮಾತಿಗೆ ಹೇಳ್ದೆ. ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಉಳ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. 24 ಗಂಟೆ AC ರೂಮ್ ತರ ಇರುತ್ತಮ್ಮ. ನಾನ್ ತುಂಬಾ ಚೆನ್ನಾಗಿದ್ದೀನಮ್ಮ. ಅಮ್ಮ, ಅವ್ನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನಲ್ವಾ? ನಂಗೆ ಯಾವ ಕೊರತೆನೂ ಇಲ್ಲ. ಅವ್ರು ಈಗ ತಾನೇ ಹೋದ್ರು. ಆಮೇಲೆ ಮಾವ ಬಂದಿದ್ರು, ಕೆಲ್ಸ ಸಿಕ್ತು, ಬೇಗ ಮದ್ವೆ ಮಾಡ್ಸೋಣ ಅಂದ್ರು. ಈ ವಯಸ್ಸಲ್ಲಿ ಮಾಮೂನ್ಗೆ ಏನಕ್ಕಮ್ಮ ಮದ್ವೆ? ಏಯ್, ನಿನ್ ಮದ್ವೆ ಬಗ್ಗೆ ಕಣ ಹೇಳ್ತಿರೋದು. ನನಗ ಹಲೋ ಹಲೋ ಅಮ್ಮ,
ನಿನಗಿಷ್ಟ ಆಗೋ ಥರ ಒಂದು ಹುಡುಗಿನ ಕರ್ಕೊಂಬಂದು ನಿಲ್ಲಿಸ್ತೀನಿ, ಆವಾಗ ಮದುವೆ ಬಗ್ಗೆ ಮಾತಾಡೋಣ. ಒಳ್ಳೆ ಹುಡುಗ, ಯಾವುದೋ ಹುಡುಗಿ ನೋಡ್ದ ಅನ್ಸತ್ತೆ. ಅವಾಗ್ಲೇ ನಮ್ಮಪ್ಪ ಹೇಳಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬೇಡ ಅಂತ. ನಡು ರೋಡಲ್ಲಿ ಸಿಮ್ ಕಾರ್ಡ್ ಮಾರಂಗಾಯ್ತು. ನಮಸ್ಕಾರ ಆಫೀಸರ್. ಇದೇ ನಿಮ್ಮ ಆಫೀಸಾ? ಒಳ್ಳೆ ಗಾಳಿ ಇರೋ ಜಾಗನೇ. ಏನೋ ಬೋರ್ಡ್ ಮೀಟಿಂಗ್ ಅಂತ ಬೇರೆ ಹೇಳಿದ್ರಿ. ಓ, ಇದು ಬೋರ್ಡು, ಇದು ಮೀಟಿಂಗ್. ಇದೇ ಬೋರ್ಡ್ ಮೀಟಿಂಗ್ ಅಲ್ವಾ? ಎನಿ ಪ್ರಾಬ್ಲಮ್ ಕಲ್ಯಾಣಿ? ಇಲ್ಲ, ನಮ್ ಲೈಫ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಲೈಫ್ ಟೈಮ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೋ. ನೀವು ಹೋಗಿ ಸರ್, ನಾನು ನೋಡ್ಕೋತೀನಿ. ಮತ್ತೆ ನಮ್ ಪ್ಲಾನ್ ಬಗ್ಗೆ ಮಾತಾಡೋಣ. ಸರ್, ನನ್ನ ಹತ್ರ ಇದೊಂದೇ ಪ್ಯಾಕ್ ಇರೋದು. ನಿಮ್ ಪ್ಯಾಕ್ ಎಲ್ಲ ಬೇಡಮ್ಮ, ನಾನು ಇವ್ರ ಹತ್ರನೇ ಮಾತಾಡ್ಕೋತೀನಿ. ಸರ್, ನಿಮ್ಮ ಹತ್ರ ಬೇರೆ ಪ್ಯಾಕ್ ಇದೆಯಾ? ನಿಮ್ ಲೈಫ್ ಪ್ಲಾನ್ ಅಲ್ಲಿ ಜೀವನ ಪೂರ್ತಿ ನನಗೆ ವ್ಯಾಲಿಡಿಟಿ ಇರುತ್ತಾ? ಇದ್ರಲ್ಲೆಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ. ಏನ್ರಿ, ಇದನ್ನ ನೋಡಿ ತಿಳ್ಕೊಳ್ಳೋದಕ್ಕಿಂತ ನಿಮ್ ಬಾಯಿಂದ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಇವಾಗ ನಿಮ್ಗೆ ಏನ್ ಬೇಕು? ಸರಿ ರೀ, ನೀವು ನಿಮ್ ಕೆಲಸ ನೋಡಿ, ನಾನು ನನ್ನ ಕೆಲಸ ನೋಡ್ಕೋತೀನಿ. ಆಫೀಸರ್, ನಿಮ್ ಬ್ಯಾಲೆನ್ಸ್. ಥ್ಯಾಂಕ್ ಯು. ಓಲ್ಡನ್, ಇಳಿಯೋರೆಲ್ಲ ಹೇಳ್ಕೊಳ್ಳಿ ಬೇಗ. Excuse me. Yes? This bus going to Pandupura? Yes. This bus daily going Pandupura, Palani. Funny fellow. ನೀನೇನ ಇಂಗ್ಲಿಷಲ್ಲಿ ಮಾತಾಡೋ ಒಳ್ಳೆ ಪ್ರಾಣ ತಿಂತಿದ್ಯಾ? Yes, Hello. this bus going to... ನಾನು ನೋಡ್ಕೋತೀನಿ. Yes, this bus is going to Pandavapura. Correct. All right. Correct. Please come. Yes, Swami. Welcome to Pandavapura. ಬೆಳಗಿರೋಣ ಮೊದಲು ಹತ್ತ ಕೇಳಲೆ. ಅಣ್ಣ, ಬಸವಣ್ಣ, ಸ್ವಲ್ಪ ಆ ಸೀಟ್ನಲ್ಲಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಆನ್ ದ Sit ಸ್ಟೇಜ್. down. ಮತ್ತೆ ಎಲ್ಗೋಯ್ತಾ ಇದ್ದೀರಾ? ಓ, ಹೌದಾ? How many tickets? 2 Pandupura. 15 plus 15, take 30.